ಇನ್ನು ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ರೂಪಾಯಿ ದರೋಡೆ ಪ್ರಕರಣ ಸಂಬಂಧ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರಾದರೂ ದೂರು ಕೊಟ್ಟರೆ ನಮ್ಮವರು ತನಿಖೆ ಮಾಡ್ತಾರೆ. ಚೋರ್ಲಾ ಘಾಟ್ ಬಹಳ ದೊಡ್ಡದಿದೆ. ಮಹಾರಾಷ್ಟ್ರ, ಗೋವಾ, ಕರ್ನಾಟಕ ಗಡಿ ಗೊಂದಲ ಬೇರೆ ಇದೆ. ಚೋರ್ಲಾ ಆಗಿದ್ರೆ ನಾವೇ ತನಿಖೆ ಮಾಡ್ತಾ ಇದ್ವಿ. 400 ಕೋಟಿ ಕಾಂಗ್ರೆಸ್ಗೆ ಸೇರಿದ್ದು ಅನ್ನೋ ಫಡ್ನವೀಸ್ ಆರೋಪಕ್ಕೂ ಕೂಡ ಮಾತಾಡಿದ್ರು. ಆ ಹಣವನ್ನ ಎಣಿಸಿದವರು ಯಾರು ಅಂತ ಜಾರಕಿಹೊಳಿ ಪ್ರಶ್ನೆ ಮಾಡಿದ್ರು. ಘಟನೆ ಎಲ್ಲಿ ನಡೆದಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ನಮ್ಮ ಟೀಮ್ ಅಲ್ಲಿಗೆ ಹೋಗಿದ್ರು, ನಮ್ಮವರಿಗೆ ಮಾಹಿತಿ ಕೊಟ್ಟಿಲ್ಲ. ಮಹಾರಾಷ್ಟ್ರ ತನಿಖೆಗೆ ನಮ್ಮ ಪೊಲೀಸರು ಸಪೋರ್ಟ್ ಮಾಡ್ತಾರೆ ಅಂತ ಮಾತಾಡಿದ್ರು. ಈಗ ಹೇಳಿದ್ರಲ್ಲ, ಅದು ಪರ್ಮಿಟ್ ತೊಗೊಂಡಿರ್ತಾರ, ಎಲ್ಲಿ ಆಡಿರ್ತಾರ, ಯಾರ ಪೊಲೀಸರ ಇವ್ರು ಬಂದ್ರೆ ಪರ್ಮಿಟ್ ತೋರಿಸ್ತಾರ. ಈಗ ಅದು ಎಲ್ಲಿ ಆಡಿದ್ವಿ ಅನ್ನೋದ ನೋಡೋಣ. ಇಲ್ಲ, ನಮ್ಮ ಗಮನಕ್ಕೂ ಬಂದಿದೆ. ಸುಮಾರು 6 ತಿಂಗಳಿಂದನೇ ನಡೀತಾ ಇದೆ. ಇವತ್ತೇನೋ ಸ್ವಲ್ಪ ಸುಮಾರು ದಿವಸದಿಂದ, ಎಷ್ಟು ದಿವಸ ಗೊತ್ತಿಲ್ಲ ನನಗೂ ಹೇಳಿದ್ದಾರೆ. ಸೊ ಆ ಮೇಡಮ್ ಕರ್ಸಿ ಹೇಳ್ತೀವಿ. ಈಗ ಹೇಳಿದ್ರಲ್ಲ, ಅದು ಪರ್ಮಿಟ್ ತೊಗೊಂಡಿರ್ತಾರ, ಎಲ್ಲಿ ಆಡಿರ್ತಾರ, ಯಾರ ಪೊಲೀಸರ ಇವ್ರು ಬಂದ್ರೆ ಪರ್ಮಿಟ್ ತೋರಿಸ್ತಾರ. ಈಗ ಅದು ಎಲ್ಲಿ ಆಡಿದ್ವಿ ಅನ್ನೋದ ನೋಡೋಣ. ಇಲ್ಲ, ನಮ್ಮ ಗಮನಕ್ಕೂ ಬಂದಿದೆ. ಸುಮಾರು 6 ತಿಂಗಳಿಂದನೇ ನಡೀತಾ ಇದೆ. ಇವತ್ತೇನೋ ಸ್ವಲ್ಪ ಸುಮಾರು ದಿವಸದಿಂದ, ಎಷ್ಟು ದಿವಸ ಗೊತ್ತಿಲ್ಲ ನನಗೂ ಹೇಳಿದ್ದಾರೆ. ಸೊ ಆ ಮೇಡಮ್ ಕರ್ಸಿ ಹೇಳ್ತೀವಿ. ಈಗ ಹೇಳಿದ್ರಲ್ಲ, ಅದು ಪರ್ಮಿಟ್ ತೊಗೊಂಡಿರ್ತಾರ, ಎಲ್ಲಿ ಆಡಿರ್ತಾರ, ಯಾರ ಪೊಲೀಸರ ಇವ್ರು ಬಂದ್ರೆ ಪರ್ಮಿಟ್ ತೋರಿಸ್ತಾರ. ಈಗ ಅದು ಎಲ್ಲಿ ಆಡಿದ್ವಿ ಅನ್ನೋದ ನೋಡೋಣ. ಇಲ್ಲ, ನಮ್ಮ ಗಮನಕ್ಕೂ ಬಂದಿದೆ. ಸುಮಾರು 6 ತಿಂಗಳಿಂದನೇ ನಡೀತಾ ಇದೆ.